ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ಇದು ಅಮಾಯಕರನ್ನ ಮಕ್ಕರ್ ಮಾಡಿದ ಧೋಕಾ ನ್ಯೂಸ್. ಕೋಟಿ ಕೋಟಿ ಕಲೆಕ್ಷನ್ ಮಾಡಿ ವಂಚಿಸಿರೋ ಭಯಾನಕ ಸುದ್ದಿ ಇದು. ಈ ದಂಧೆಗೆ ಯಾವುದೇ ಪರ್ಮಿಷನ್ ಇಲ್ಲ, ಲೈಸೆನ್ಸು ಇಲ್ಲ. ಬೆಳಗಾವಿಯಲ್ಲಿ ಅಪೆಕ್ಸ್ ಹೆಸರಿನ ಕಂಪನಿಯಿಂದ ಭಾರಿ ಧೋಕಾ ನಡೀತಾ ಇದೆ. ಅಪೆಕ್ಸ್ ಕಂಪನಿ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ಹಣ ವಹಿವಾಟು ಆಗಿದೆ. ಗಿರೀಶ್ ವಾಗ್ಮೋರೆ ಎಂಬುವವರಿಗೆ ಸೇರಿದ ಅಪೆಕ್ಸ್ ಕಂಪನಿ ಇದು. ಈ ಕೆಲವು ದಿನಗಳ ಹಿಂದೆ ಸುದ್ದಿ ಪ್ರಸಾರ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅನುಮತಿ ಇಲ್ಲದೆ ಠೇವಣಿ ಸಂಗ್ರಹ ಮಾಡ್ತಾ ಇದೆ ಈ ಕಂಪನಿ ಮಾಲೀಕರ ಸಂಭಾಷಣೆ ಪ್ರಸಾರ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಆದ್ರೆ ಇದುವರೆಗೂ ವಾಗ್ಮೋರೆ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಜಿಲ್ಲಾಡಳಿತ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಪಟ್ಟು ಹಿಡಿದಿದ್ದಾರೆ. ಅಪೆಕ್ಸ್ ಕೋಟಿ ಕೋಟಿ ವಂಚನೆ ಕೇಸ್ನಲ್ಲಿ ಜಿಲ್ಲಾಡಳಿತದ ಮೌನವೇಕೆ? ಕೇಸ್ ಎವಿಡೆನ್ಸ್ ಸಿಕ್ಕರೂ ಕೂಡ ತನಿಖೆ ಮಾಡಲಿಲ್ವಾ ಪೊಲೀಸ್ನವರು? ಶಿವಮ್ ಅಸೋಸಿಯೇಟ್ಸ್ ಕೇಸ್ಗಿದ್ದ ಆಸಕ್ತಿ ಇದರ ಮೇಲಿಲ್ಲ ಯಾಕೆ? ಶಿವಾನಂದ ನೀಲಣ್ಣವರ್ ಅವರನ್ನ ಏಕಾಏಕಿಯಾಗಿ ಎಳ್ಕೊಂಡು ಹೋದ್ರು. ಇದೇ ರೀತಿಯಾದಂತ ಪ್ರಕರಣ ಅಲ್ವಾ ಅದು? ಯಾಕೆ ಅಪೆಕ್ಸ್ ಹೆಸರಿನ ಕಂಪನಿಯ ಮಾಲೀಕರನ್ನ ಸುಮ್ಮನೆ ಬಿಟ್ಟಿದ್ದೀರಾ? ಯಾಕೆ ಆಸಕ್ತಿ ಇಲ್ಲ ಈ ಪ್ರಕರಣದ ಮೇಲೆ ಪೊಲೀಸ್ನವರಿಗೆ? ಅಪೆಕ್ಸ್ ರೀತಿಯಲ್ಲೇ ಹಲವು ಕೋಟಿ ಕಂಪನಿಗಳಿರೋ ಅನುಮಾನ ಇದೆ. ಅಂದ್ರೆ ಸಾಕಷ್ಟು ಕಂಪನಿಗಳಿದಾವೆ ಇದೇ ರೀತಿಯಲ್ಲಿ. ಕೂಡಲೇ ಪೊಲೀಸ್ನವರು ತನಿಖೆ ನಡೆಸುವಂತೆ ಸಾರ್ವಜನಿಕರ ಒತ್ತಾಯ ಕೇಳಿ ಬರ್ತಾ ಇದೆ. ಈಗ ಅನ್ನೋದೊಂದು ಕೂಡ ಈಗ ಈ ರೀತಿ ಮಹಾ ಮೋಸ ಮಾಡ್ತಾ ಇದೆ. ಈ ಬಂಡವಾಳ ಏನು ಹಾಕಿರ್ತಾರ ಸಾರ್ವಜನಿಕರು, ಅವ್ರಿಗೆ ಈ ರೀತಿ ಹೆಚ್ಚಿನ ಬಡ್ಡಿಯನ್ನು ಕೊಡ್ತೀವಿ ಅಂತೇಳಿ ಜನ ಮೋಸವಾಗಿ ಅದರಲ್ಲಿ ಬಂಡವಾಳ ಹಾಕ್ತಾರ. ಬೇರೆ ಕಡೆ ಕಡಿಮೆ ಬಡ್ಡಿ ಹಣವನ್ನು ತಗೊಂಡು ಇಲ್ಲಿ ಯಾವ ರೀತಿ ಈಗ ಅಪೆಕ್ಸ್ ಅಂತ ಏನು ಹೇಳ್ತಾ ಇದಾರಲ್ಲ, ಇಂಥಲ್ಲಿ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡ್ತಾರೆ. ಹೆಚ್ಚು ಬಡ್ಡಿ ಸಿಗ್ತೈತಿ, ಅದರಲ್ಲೇ ಏನೋ ಒಂದು ವಿಚಾರ ಇಟ್ಕೊಂಡು ಅವರು ಈ ರೀತಿ ಬಂಡವಾಳ ಹಾಕ್ತಾ ಇದಾರೆ. ದಯವಿಟ್ಟು ನಾನು ಸಾರ್ವಜನಿಕರು ಏನು ಕಳಕಳಿ ಮನವಿ ಮಾಡ್ಕೊತೀನಿ, ದಯವಿಟ್ಟು ಹೆಚ್ಚಿನ ಬಡ್ಡಿ ಆಸೆಗಾಗಿ ನೀವು ಗಳಿಸಿದಂಥ ನಿಮ್ಮ ಶ್ರಮ ವಹಿಸಿದಂಥ ಹಣವನ್ನು, ನೀವು ಸೇವೆ ಸಲ್ಲಿಸಿದಂಥ ಹಣವನ್ನು, ಅದನ್ನ ಎಲ್ಲ ಹಣವನ್ನು ಹೋಗಿ ಇಂಥ ಖಾಸಗಿ ಕಂಪ್ನಿಗಳಿಗೆ ನೀವು ಹಣವನ್ನು ವಿನಿಯೋಗ ಮಾಡಿ ನೀವು ಮಹಾ ಮೋಸಕ್ಕೆ ಬಲಿ ಆಗಬೇಡ್ರಿ. ಯಾಕಂದ್ರೆ ಇವ್ರು ಏನು ಮಾಡ್ತಾರೆ, ಕೆಲವೊಂದು ಗುರಿ ನಡ್ಕೊಂಡಿರ್ತಾರೆ. ಸಾವಿರಾರು ಕೋಟಿ ಮಾಡಬೇಕು, ನೂರಾರು ಸಾವಿರ ಕೋಟಿ ಹಣವನ್ನು ಒಂದು ಗುರಿ ಇಟ್ಕೊಂಡು ಅಷ್ಟು ಗಳಿಸೋವರೆಗೂ ಮೊದಲು ಯಾರು ಹೂಡಿಕೆ ಮಾಡಿರ್ತಾರೆ ಅವ್ರಿಗೂ ಸರಿಯಾದ ಸಮಯಕ್ಕೆ ಬಡ್ಡಿ ಹಣವನ್ನು ಕೊಡ್ತಾ ಹೋಗ್ತಾರೆ ಅವ್ರು ಹೇಳಿದಂಗೆ. ಆಮೇಲೆ ಏನು ಮಾಡ್ತಾರೆ, ನೂರಾರು ಸಾವಿರಾರು ಕೋಟಿ ಹಣ ಹೂಡಿಕೆದಾರರಿಂದ ಬಂದಾದ ತಕ್ಷಣ ಇವರು ಹೊರದೇಶಕ್ಕೆ ಇಲ್ಲಿಂದ ಪರಾರಿ ಆಗಿಬಿಡ್ತಾರ. ಅವಾಗ ಏನು ಮಾಡ್ತಾರ, ಇಲ್ಲಿ ಸಾರ್ವಜನಿಕರು ಯಾರು ಹೂಡಿಕೆದಾರರ ಎಲ್ಲರೂ ಹೋಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು ಮನವಿನೂ ಮಾಡ್ತಾರ, ಅಳ್ತಾರ, ಹೋರಾಟವನ್ನು ಮಾಡ್ತಾರ. ಇದರಿಂದ ಯಾವುದೇ ರೀತಿ ನಿಮ್ಗೆ ಬೇಗನೆ ನ್ಯಾಯ ಸಿಗುವಂತ ಕೆಲಸ ಆಗುದಿಲ್ಲ. ಯಾಕಂದ್ರೆ ಅವ್ರು ಕೆಲವರು ತಾವು ನೋಡಿರ್ಬೋದು, ಈ ಬೆಳಗಾವಿಯಲ್ಲಿ ಬಹುಕೋಟಿ ಹಗರಣಗಳು ಏನಿವಾಗ ಇತ್ತೀಚಿನ ದಿನಮಾನಗಳಲ್ಲಿ ತಾವು ನೋಡ್ತಿರ್ಬೋದು. ಡಬಲ್ ಬಡ್ಡಿ ಕೊಡ್ತೀವಿ ಮತ್ತು ಅದ್ರ ಹೂಡಿಕೆ ಮಾಡ್ರಿ ಅಂತ ಹೇಳಿ ಏನ ಈಗ ಕೆಲವೊಂದು ಕಂಪ್ನಿಗಳು ಇದಾವ. ಇಲ್ಲಿ ಬಹಳಷ್ಟು ಕಂಪ್ನಿಗಳು ಇದಾವ. ರೈತರಾಗ್ಲಿ ಮತ್ತ ಈ ಮಾಜಿ ಸೈನಿಕರಾಗ್ಲಿ ಮತ್ತಿನ್ನು ಕೆಲವಂತ ಉದ್ಯಮಿಗಳು, ಸಣ್ಣ ಉದ್ಯಮಿಗಳಿಗೆ ಆಶೆಯನ್ನ ಹುಡ್ಸಿ ತಿಂಗಳಿಗೆ ಬಡ್ಡಿ ಕೊಡ್ತೀನಿ, ಮತ್ತೊಂದು ಹೆಚ್ಚು ಮಾಡಿ ಇಂಟ್ರೆಸ್ಟ್ ಹಾಕಿ ಕೊಡ್ತೀವಿ ಅಂತ ಹೇಳಿ ಹೂಡಿಕೆಯನ್ನ ಮಾಡ್ಕೋತಾವು. ಈ ಹೂಡಿಕೆ ಮಾಡ್ಕೊಂಡ ನಂತರ ಬಹಳಷ್ಟು ನಮಗೂ ಬೆಳಕಿಗೆ ಬಂದ. ಯಾಕಂದ್ರೆ ನಾವು ರೈತ ಮುಖಂಡರಂತೆ ನಮಗೂ ಒಂದು ಕೆಲವೊಂದ್ ಜನ ಇರ್ತಾರ, ಅವ್ರ ಹೇಳ್ತಿರ್ತಾರೆ